ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸ್ಕೂಲ್ ಸ್ಟಾರ್ಟ್ ಆಯ್ತು ಅಂದರೆ ಮಕ್ಕಳುಗಳಿಗೆ ಏನು ಡಬ್ಬಿ ಕಟ್ಟಬೇಕನ್ನೋ ಅಮ್ಮಗೊಂದು ಟೆನ್ಷನ್ ಇರುತ್ತೆ. ಹಾಗಾಗಿ ನಾನೊಂದು ಪರಾಟ ಮಾಡ್ಕೊಳ್ತಿದ್ದೀನಿ. ತುಂಬ ಸಿಂಪಲಾಗಿ, ಏನು ಜಾಸ್ತಿ ಮಸಾಲೆ ಐಟಮ್ಸ್ ಬೇಕಾಗಿಲ್ಲ. ಈರುಳ್ಳಿ ಪೈರಿನ ಪರಾಟ, ಇದು ಎಲ್ಲ ತರಕಾರಿ ಅಂಗಡಿಗಳಲ್ಲಿ ಸಿಗುತ್ತೆ. ನಿಮಗೇನಾದ್ರು ಪಾಟಿದ್ದು ಜಾಗ ಇದ್ದರೆ, ಹೀಗೆಲ್ಲ ಮೊಳಕೆ ಬರ್ತದೆ ಈರುಳ್ಳಿ, ಅದನ್ನು ಹಾಕಿದ್ರೆ ನಿಮಗೆ ಒಂದು 10-15 ದಿವಸದಲ್ಲೆಲ್ಲ ಚೆನ್ನಾಗಿ ಮೊಳಕೆ ಬರುತ್ತೆ, ಪೈರು ಬರುತ್ತೆ. ಈ ರೀತಿಯಲ್ಲಿ ನಾನು ಸಾಂಬಾರು ಈರುಳ್ಳಿನ ಮೊಳಕೆ ಬಂದಿತ್ತಂತ ಪಾಟಿಗೆ ಹಾಕಿದ್ದೆ. ಅದರಲ್ಲೇ ಈ ದಿನ ಪರಾಟ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿದೆ ಟೇಸ್ಟು. ಈರುಳ್ಳಿ ಪೈನೆಲ್ಲ ತಂದು ಸ್ವಲ್ಪ ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೋಬೇಕಾಗುತ್ತೆ. ಸಾಂಬಾರು ಈರುಳ್ಳಿನಲ್ಲಿ ಈರುಳ್ಳಿ ಗೆಡ್ಡೆ ಅಷ್ಟಾಗಿ ಸಿಗೋದಿಲ್ಲ, ಇನ್ನೂ ಗೆಡ್ಡೆ ಬರೋದಕ್ಕೆ ತುಂಬ ಸಮಯ ಬೇಕಾಗುತ್ತೆ. ನಾವು ಇಲ್ಲಿ ಪೈರನ್ನ ಉಪಯೋಗಿಸೋದ್ರಿಂದ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಪೈರನ್ನ ಚೆನ್ನಾಗಿ ಉಪ್ಪು ನೀರಲ್ಲಿ ಸ್ವಲ್ಪ ತೊಳೆದು ಇಟ್ಕೋಬೇಕಾಗುತ್ತೆ. 1-2 ಸಲ ಚೆನ್ನಾಗಿ ತೊಳ್ಕೊಳ್ಳಿ, ಮಣ್ಣೆಲ್ಲ ಇದ್ದರೆ ನೀಟಾಗಿ ಹೋಗುತ್ತೆ. ಹೆಚ್ಚಿದ ಮೇಲೆ ತೊಳೆಯೋದಕ್ಕಾಗಲ್ಲ, ಹಾಗಾಗಿ ಮೊದಲೇ ಎಲ್ಲ ತೊಳ್ಕೊಂಡು ಚೆನ್ನಾಗಿ ನಂತರ ನಾವು ಸಣ್ಣದಾಗಿ ಹೆಚ್ಚಿಟ್ಕೋಬೇಕಾಗತ್ತೆ. ಇದರಲ್ಲಿ ದೋಸೆ ಕೂಡ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ. ನೀವು ಪಾಟ್ನಲ್ಲೇ ಈರುಳ್ಳಿ ಹಾಕ್ಕೊಂಡ್ರೆ ನಿಮಗೆ ಯಾವಾಗ ಫ್ರೈಡ್ ರೈಸ್ ಮಾಡಬೇಕಂದಾಗ ಅಥವಾ ಎಗ್ ರೈಸ್ ಮಾಡಬೇಕಂದಾಗ ಅಥವಾ ಮಂಚೂರಿಗಳೇನಾದ್ರು ಮಾಡಬೇಕು ಅಂದಾಗ ಒಂದೇ ಈರುಳ್ಳಿ ತರೋದಕ್ಕಾಗಲ್ಲ. ಆವಾಗ ನಿಮಗೆ ಪಾಟ್ನಲ್ಲಿರೋದನ್ನೇ ಕಟ್ ಮಾಡ್ಕೊಳ್ಬಹುದು. ಈರುಳ್ಳಿ ಪೈರನ್ನ ಕಟ್ ಮಾಡ್ಕೊಂಡು ಗೆಡ್ಡೆ ಹಾಗೆ ಬಿಟ್ಟರೆ ಮತ್ತೆ ಪೈರು ಬರುತ್ತೆ ಅದರಲ್ಲಿ. ನಾನಿದು ಸಾಂಬಾರು ಈರುಳ್ಳಿ ಆಗಿರೋದ್ರಿಂದ ಎಲ್ಲನೂ ಕಟ್ ಮಾಡ್ಕೊಂಡಿದ್ದೀನಿ, ಎಲ್ಲ ಗೆಡ್ಡೆ ಸಮೇತ ತೊಗೊಂಡಿದ್ದೀನಿ. ಮತ್ತು ಅದರಲ್ಲಿ ಮತ್ತೆ ಪಾಟನಲ್ಲಿ ಮತ್ತೆ ಈರುಳ್ಳಿ ಹಾಕಿಟ್ಟಿದ್ದೀನಿ. ಮತ್ತು 15 ದಿವಸಕ್ಕೆ ಈ ರೀತಿ ಉದ್ದವಾದಂಥ ಪೈರು ಬರುತ್ತೆ. ನಾನಿಲ್ಲಿ ಚೆನ್ನಾಗೆಲ್ಲ ತೊಳೆದು ಇಟ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲನೂ ನಾವು ಈಗ ಪರಾಟ ಮಾಡೋದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೋಬೇಕಾಗತ್ತೆ. ನಿಮ್ಗೇನೋ ಟೈಮ್ ಇಲ್ಲ ಅಂದರೆ ಈ ಥರ ಕ್ಲೀನ್ ಮಾಡಿ ನೀರೆಲ್ಲ ಸೋರಿದ ಮೇಲೆ ಫ್ರಿಜ್ನಲ್ಲಿ ಸ್ಟೋರ್ ಮಾಡ್ಬೋದು, 1-2 ದಿವಸ ತನಕ ಚೆನ್ನಾಗಿರುತ್ತೆ. ನಾನಿಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ 1 ಕಪ್ ಅಷ್ಟು. ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ತಿದ್ದೀನಿ. ಈರುಳ್ಳಿ ಪೈರಿನ ಪರಾಟ ಆಗಿದ್ದರಿಂದ ಸ್ವಲ್ಪ ಕಡಲೆ ಹಿಟ್ಟು ಹಾಕೊಳ್ಳಿ, 2 ಸ್ಪೂನಷ್ಟು ಚೆನ್ನಾಗಿರುತ್ತೆ. ಗರಂ ಮಸಾಲ, ಇದು ಆಮ್ಚೂರು ಪುಡಿ ಮನೆಯಲ್ಲೇ ಮಾಡಿರೋಂಥದ್ದು. ಹಾಗೆ ಹಳದಿ ಪುಡಿ, ಸ್ವಲ್ಪ ಮೆಣಸಿನ ಪುಡಿ ತೊಗೊಂಡಿದ್ದೀನಿ, ಸ್ವಲ್ಪ ಕಸ್ತೂರಿ ಮೆಂತ್ಯ, ಸ್ವಲ್ಪ ಕರಿಬೇವಿನ ಸೊಪ್ಪು, ಇಷ್ಟನ್ನು ಗೋಧಿ ಹಿಟ್ಟಿಗೆ ಹಾಕ್ಕೊಳ್ತೀನಿ. ಸ್ವಲ್ಪ ಅಜ್ವಾಯಿನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಡ್ರೈ ಇಟ್ಟಿದ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದ್ರ ಜೊತೆಗೇ ಈರುಳ್ಳಿ ಪೈರು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈರುಳ್ಳಿ ಪೈರಿನಲ್ಲಿ ಮತ್ತು ಕರಿಬೇವಿನ ಸೊಪ್ಪಿನಲ್ಲೆಲ್ಲ ಇರೋಂಥ ತೇವಾಂಶದಲ್ಲಿ ಇಟ್ಟು ಚೆನ್ನಾಗಿ ಮಿಕ್ಸ್ ಆದ ನಂತರ ಎಷ್ಟು ಬೇಕಾಗುತ್ತೆ ಅವಶ್ಯಕತೆಗೆ ತಕ್ಕಷ್ಟು ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಚೆನ್ನಾಗಿ ನಾದ್ಕೋಬೇಕಾಗತ್ತೆ. ನಿಮಗೆ ಏನು ಅಕಸ್ಮಾತ್ ಈರುಳ್ಳಿ ಪೈರು ಕಡಿಮೆ ಇದೆ ಅಂದರೆ ಹಾಗೆಯೇ ಈರುಳ್ಳಿನೇ ತುಂಬ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಅಥವಾ ಚಾಪರ್ನಲ್ಲಿ ಕಟ್ ಮಾಡಿಬಿಟ್ಟು ಕೂಡ ನೀವು ಹಾಕ್ಕೊಳ್ಬಹುದು. ಈರುಳ್ಳಿ ಹಾಕ್ಕೊಂಡು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಅಥವಾ ಈರುಳ್ಳಿ ಪೈರು ತಂದಾಗ ಅದರಲ್ಲಿ ಗೆಡ್ಡೆ ಇರುತ್ತಲ್ಲ, ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದಕ್ಕೆ ಜೀರಿಗೆ, ಶುಂಠಿ ಕೂಡ ಹಾಕ್ಕೊಳ್ಬಹುದು. ತೆಂಗಿನಕಾಯಿ ತುರಿ ಇದ್ದರೆ ಅದನ್ನು ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ನೀವು 1-2 ಸ್ಪೂನ್ ಮೊಸರು ಹಾಕಿ ಕೂಡ ಕಲಿಸ್ಬಹುದು. ನಿಮಗೆ ಇಷ್ಟರಲ್ಲಿ ಯಾವ ಟಿಪ್ಸ್ ಬೇಕೋ ಅದನ್ನು ಫಾಲೋ ಮಾಡ್ಬೋದು. ನಾನೆಲ್ಲ ಕಲಸಿದಾದ ನಂತರ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನಾದ್ಕೊಳ್ತಾ ಇದ್ದೀನಿ. ಸಾಫ್ಟಾಗಿ ಕಲಿಸ್ಕೊಂಡಿದ್ದೀನಿ ನಾನು, ತುಂಬ ಗಟ್ಟಿಯಾಗಿ ಕಲಿಸ್ಕೊಂಡಿಲ್ಲ. ಚಪಾತಿ ಕೂಡ ತುಂಬ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ. ನಿಮಗೆ ಮಾಡಬೇಕಾದ್ರೆ ನಿಮಗೆ ಏನಾದ್ರು ತುಂಬ ದಿನ ಸ್ಟೋರ್ ಮಾಡ್ತೀವಿ ಫ್ರಿಜ್ನಲ್ಲಿ ಅಂತ ಏನಾದ್ರು ಅನಿಸಿದ್ರೆ ನೀವು ಇನ್ನು ಸ್ವಲ್ಪ ಗಟ್ಟಿ ಕಲಿಸ್ಕೊಳ್ಳಿ. ಈರುಳ್ಳಿ ಪೈರಾಗಿರೋದ್ರಿಂದ ತುಂಬ ಫ್ರಿಜ್ನಲ್ಲೆಲ್ಲ ಇಟ್ಟು ತಿಂದರೆ ಟೇಸ್ಟ್ ಚೆನ್ನಾಗಿರೋದಿಲ್ಲ. ಆವಾಗಲೇ ಮಾಡ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ. ನಾನೀಗ ಕಲಸಿ ತುಂಬ ಹೊತ್ತು ಬಿಡಲೂ ಇಲ್ಲ, ನಾನಿಲ್ಲಿ ಇಮಿಡಿಯೇಟಾಗಿ ಚಪಾತಿ ಮಾಡ್ತಾಯಿದ್ದೀನಿ. ನಿಮ್ಗೆ ಟೈಮ್ ಇದ್ದರೆ ಒಂದು 10 ನಿಮಿಷ ನೆನೆಸಿಟ್ಟು ನಂತರ ಚಪಾತಿ ಮಾಡಬಹುದು. ನಾನು ಚಪಾತಿನ ಒಂದು ಎಣ್ಣೆ ಕವರ್ ಮೇಲೆ ಲಟ್ಟಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಲಟ್ಟಿಸ್ಕೊಂಡ ನಂತರ ಸಣ್ಣದಾಗೆ ಲಟ್ಟಿಸ್ಕೊಳ್ಳಿ, ಅದಕ್ಕೇನು ಶೇಪ್ ಬೇಕಂತಿಲ್ಲ. ಮಧ್ಯದಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದನ್ನು ಫೋಲ್ಡ್ ಮಾಡ್ಕೊಳ್ತೀನಿ. ನಿಮಗೆ ಯಾವ ಶೇಪಲ್ಲಿ ಬೇಕೋ ಅಥವಾ ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ಪರಾಟನ ಲಟ್ಟಿಸ್ಕೊಳ್ಬೋದು. ನಾನೀಗ ಚಪಾತಿ ರೀತಿ ಲಟ್ಟಿಸಿ ಮೇಲೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ. ನೀವು ತುಪ್ಪ ಬೆಣ್ಣೆ ಕೂಡ ಹಾಕ್ಕೊಳ್ಬಹುದು. ನಂತರ ಈ ರೀತಿ ಫೋಲ್ಡ್ ಮಾಡಿ ನಾನು ಲಟ್ಟಿಸ್ಕೊಳ್ತಾ ಇದ್ದೀನಿ. ಒಣ ಗೋಧಿ ಹಿಟ್ಟನ್ನ ಹಾಕ್ಕೊಂಡು ನಾನು ಲಟ್ಟಿಸ್ಕೊತೀನಿ. ನೀವು ಎಣ್ಣೆ ಕೂಡ ಹಾಕ್ಕೊಳ್ಬೋದು ಅಥವಾ ಒಣ ಗೋಧಿ ಹಿಟ್ಟನ್ನೇ ಹಾಕ್ಕೊಂಡು ಕೂಡ ಚಪಾತಿನ ಲಟ್ಟಿಸ್ಕೊಳ್ಬೋದು. ತೆಳುವಾಗಿ ಕೂಡ ಮಾಡ್ಬೋದು. ನೀವು ತುಂಬ ತೆಳುವಾಗಿ ಬರುತ್ತೆ ಈ ಚಪಾತಿ, ತುಂಬ ಗರಿಯಾಗಿ ಹಾಳೆ ಥರ ಇರುತ್ತೆ. ಯಾಕೆಂದ್ರೆ ನಾವಿಲ್ಲಿ ಮಧ್ಯ ಸಿಗಾಕೊಳ್ಳುವಂಥದ್ದು ಯಾವುದೇ ಗಟ್ಟಿ ಪದಾರ್ಥಗಳನ್ನ ಹಾಕಿಲ್ಲ. ಈರುಳ್ಳಿ ಪೈರಾಗಿರೋದ್ರಿಂದ ನಾವು ಒತ್ತುತ್ತಾ ಇದ್ದಷ್ಟು ಸಾಫ್ಟ್ ಆಗ್ತಾ ಹೋಗುತ್ತೆ. ನಾನು ಈರುಳ್ಳಿ ಬಳಸಿಲ್ಲ ಇಲ್ಲಿ, ಹಾಗಾಗಿ ತೆಳುವಾದಂಥ ಚಪಾತಿ ಕೂಡ ನೀವು ಲಟ್ಟಿಸ್ಕೊಳ್ಬೋದು. ಪರಾಟ ಅಂದರೆ ಸ್ವಲ್ಪ ದಪ್ಪನೇ ಇರುತ್ತೆ, ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ ನೋಡ್ಕೊಳ್ಳಿ. ಅದೇ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ರೀತಿ ಫ್ರೈ ಮಾಡ್ಕೊಬೋದು. ಅಥವಾ ಇದನ್ನು ಫ್ರೈ ಮಾಡಿದ ನಂತರ ನೀವು ಬೆಣ್ಣೆ ಕೂಡ ಹಚ್ಚಿ ಇಟ್ಕೊಳ್ಬೋದು, ಸಾಫ್ಟಾಗಿರುತ್ತೆ. ಇದ್ರ ಜೊತೆಗೆ ನಾನು ಎಗ್ ಕರಿ ಮಾಡ್ಕೊಂಡಿದ್ದೀನಿ. ಇದು ಮೊಸರು ಜೊತೆ ತುಂಬಾ ಒಳ್ಳೆಯ ಕಾಂಬಿನೇಷನು. ಮೊಸರು ಅಥವಾ ಚಟ್ನಿ ಪುಡಿ, ಉಪ್ಪಿನಕಾಯಿ ಇದ್ರ ಜೊತೆ ಎಲ್ಲನೂ ಸರ್ವ್ ಮಾಡಬಹುದು. ನೋಡಿರಲ್ಲ ಎಷ್ಟು ಚೆನ್ನಾಗಿದೆ ಅಂತೇಳಿ. ಟೆನ್ಷನ್ನೇ ಬೇಡ ನಿಮಗೆ. ಬೆಳಗ್ಗೆ ಎದ್ದು ಟಿಫನ್ ಏನು ಮಾಡಬೇಕು, ಬರೀ ಚಪಾತಿಗೆ ಒಂದು ಪಲ್ಯ ಬೇಕು ಅನ್ನೋ ಟೆನ್ಷನ್ ಇಲ್ಲದೆ ಈ ರೀತಿ ಪರಾಟ ಮಾಡ್ಬೋದು ಈಸಿಯಾಗಿ. ನೋಡಿರಲ್ಲ ಎಷ್ಟು ಸಿಂಪಲಾಗಿ ಎಷ್ಟು ಸಖತ್ತಾಗಿದೆ ಅಂತ. ನಿಜವಾಗ್ಲೂ ಹೀಗೆ ರೌಂಡ್ ಮಾಡ್ಕೊಂಡು ತಿನ್ಬೋದು, ಅಷ್ಟೊಂದು ಚೆನ್ನಾಗಿದೆ. ನಾನು ಎಗ್ ಕರಿ ಮಾಡ್ಕೊಂಡಿದ್ದೀನಿ, ಅದ್ರ ಜೊತೆಗೆ ಇದನ್ನು ಸರ್ವ್ ಮಾಡ್ತಾಯಿದ್ದೆ. ನಿಮ್ಗೇನಾದ್ರು ಬೆಳಗ್ಗೆ ಹೊತ್ತು ಮಾಡೋದಕ್ಕಾಗಲ್ಲ ಅಂದರೆ ನಾನು ಆವಾಗಲೇ ಹೇಳ್ದಂಗೆ ಚಟ್ನಿ ಪುಡಿ ತುಪ್ಪ ಒಳ್ಳೆ ಕಾಂಬಿನೇಷನು, ಅದ್ರ ಜೊತೆ ಕೂಡ ಸರ್ವ್ ಮಾಡಬಹುದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ಒಂದು ಸಲ ಟ್ರೈ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ನೀವೇನಾದ್ರು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಓಕೆ ಬಾಯ್, ಥ್ಯಾಂಕ್ ಯು.